ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಇವತ್ತು ಮಹತ್ವದ ದಿನ. ಇವತ್ತು ಮಾಫಿ ಸಾಕ್ಷಿ ಬಗ್ಗೆ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ. ದರ್ಶನ್ ಪಾಲಿಗೆ ಹಾಗಾದ್ರೆ ಮುಳುವಾಗತ್ತಾ ಸಹ ಆರೋಪಿಯ ಆ ಒಂದು ಹೇಳಿಕೆ? 59ನೇ ಸಿಸಿಎಚ್ ಕೋರ್ಟಲ್ಲಿ ಇವತ್ತು ಮಹತ್ವದ ವಿಚಾರಣೆ ನಡೆಯುತ್ತೆ. ಮಾಫಿ ಸಾಕ್ಷಿ ಕೋರಿ ಅರ್ಜಿಯನ್ನ ಆರೋಪಿ ಪ್ರದೋಷ್ ಸಲ್ಲಿಸಿದ. ಪ್ರದೋಷ್ ಮಾಫಿ ಸಾಕ್ಷಿ ಅಂತ ನಿರ್ಧಾರ ಮಾಡುತ್ತಾ ಹಾಗಾದ್ರೆ ಕೋರ್ಟ್ ಮಾಫಿ ಸಾಕ್ಷಿ ಆಯ್ಕೆ ಬಗ್ಗೆ ದರ್ಶನ್ ಪರ ವಕೀಲರಿಂದ ಈಗ ವಾದ ಮಾಡತಕ್ಕಂಥ ಸಾಧ್ಯತೆ ಕೂಡ ಇದೆ. ಕೋರ್ಟ್ ಮಾಫಿ ಸಾಕ್ಷಿ ಪರಿಗಣಿಸಿದ್ರೆ ನಟ ದರ್ಶನ್ಗೆ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ನಟ ದರ್ಶನ್ಗೆ ಇವತ್ತು ಒಂದು ಬಿಗ್ ಡೇ ಅಂತಲೇ ಹೇಳಬಹುದು. ಸಹ ಆರೋಪಿ ಪ್ರದೋಷ್ ಸಲ್ಲಿಸಿರ್ತಕ್ಕಂಥ ಮಾಫಿ ಸಾಕ್ಷಿ ಅರ್ಜಿಯ ವಿಚಾರಣೆ ಇವತ್ತು 59ನೇ ಸಿಸಿಎಚ್ ಕೋರ್ಟಲ್ಲಿ ನಡೆಯುತ್ತೆ. ಪ್ರದೋಷ್ ಈಗಾಗಲೇ ತಾನು ಪ್ರಕರಣಕ್ಕೆ ಸಂಬಂಧಿಸಿದ ತನಗೆ ಗೊತ್ತಿರತಕ್ಕಂಥ ಸತ್ಯವನ್ನು ನ್ಯಾಯಾಲಯದ ಮುಂದೆ ಹೇಳೋದಕ್ಕೆ ಸಿದ್ಧನಿದ್ದೇನೆ ಅಂತ ಮಾಫಿ ಸಾಕ್ಷಿಯಾಗಲು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಇದೀಗ ಕೋರ್ಟ್ ಪ್ರದೋಷ್ ಅವರ ಅರ್ಜಿಯನ್ನು ಪರಿಗಣಿಸುತ್ತಾ ಅಥವಾ ತಿರಸ್ಕರಿಸುತ್ತಾ ಅನ್ನೋದರ ಮೇಲೆ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ದರ್ಶನ್ ಅವರಿಗೆ ಇವತ್ತು ಬಿಗ್ ಡೇ. 20 ದಿನಗಳ ಹಿಂದೆ ದರ್ಶನ್ ಜೊತೆ ಪ್ರದೋಷ್ ಮನಸ್ತಾಪ ಹೊಂದಿದ್ರು. ನನ್ನ ಜೈಲು ವಾಸಕ್ಕೆ ನೀವೇ ಕಾರಣ ಅಂತ ದರ್ಶನ್ ಜೊತೆ ಮನಸ್ತಾಪ. ದರ್ಶನ್ ಜೊತೆ ಸರಿ ಹೋಗ್ತಿಲ್ಲ ಅಂತ ಜೈಲಾಧಿಕಾರಿಗಳಿಗೆ ಪ್ರದೋಷ್ ದೂರನ್ನು ಕೂಡ ಕೊಟ್ಟಿದ್ರಂತೆ. ಪ್ರತ್ಯೇಕ ಸೆಲ್ಗೆ ಶಿಫ್ಟ್ ಮಾಡಬೇಕು ಅಂತ ಪ್ರದೋಷ್ ಜೈಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರಂತೆ. ಶಿಫ್ಟ್ ಆದ ನಂತರ ವಕೀಲರ ಜೊತೆ ಚರ್ಚಿಸಿ ಮಾಫಿ ಸಾಕ್ಷಿಗೆ ಈಗ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಈತ ಕಳೆದೆರಡು ದಿನಗಳಿಂದ ದರ್ಶನ್ ಹಾಗೂ ಪವಿತ್ರಾಗೆ ಒಂದು ರೀತಿಯ ಒಂದು ಆತಂಕ ಶುರುವಾಗಲಿದೆ. 20 ದಿನಗಳ ಹಿಂದೆ ದರ್ಶನ್ ಜೊತೆ ಪ್ರದೋಷ್ ಒಂದು ಮನಸ್ತಾಪವನ್ನು ಇಟ್ಕೊಂಡಿದ್ರು. ಒಂದು ವೇಳೆ ಕೋರ್ಟ್ ಪ್ರದೋಷ್ ಅವರನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿದರೆ ಪ್ರಕರಣದ ತನಿಖೆ ಹಾಗೂ ಮುಂದಿನ ಕಾನೂನು ಹೋರಾಟದಲ್ಲಿ ಇದು ಮಹತ್ವದ ಬೆಳವಣಿಗೆ ಆಗಬಹುದು. ಪ್ರದೋಷ ನೀಡಬಹುದಾದ ಹೇಳಿಕೆಗಳು ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳ ವಿರುದ್ಧದ ಪ್ರಕರಣದ ಮೇಲೆ ಯಾವ ರೀತಿಯ ಒಂದು ಪರಿಣಾಮ ಬೀರುತ್ತೆ ಅನ್ನೋದು ಕುತೂಹಲ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಈಗ ಇವತ್ತು ಬಿಗ್ ಡೇ ಅಂತ ಹೇಳ್ಬೋದು ದರ್ಶನ್ ಪಾಲಿಗೆ. ಸೊ ಏನೇನು ಆಗ್ಬೋದು ಇವತ್ತು ಅಂತ? ಪ್ರಮೋದ್, ಇವತ್ತು ಪ್ರದೋಷ ಸಲ್ಲಿಸಿದಂತ ಮಾಫಿ ಸಾಕ್ಷಿಯ ಅರ್ಜಿ ಏನಿದೆ ಅದಕ್ಕೆ ಒಪ್ಪಿಗೆ ಸೂಚಿಸ್ತಾರಾ ಅಥವಾ ಅದನ್ನ ರಿಜೆಕ್ಟ್ ಮಾಡ್ತಾರಾ ಅನ್ನೋದು ಗೊತ್ತಾಗುತ್ತೆ. 59ನೇ ಸಿಸಿಎಚ್ ಕೋರ್ಟ್ನ ನ್ಯಾಯಾಧೀಶರು ಇವತ್ತು ಈ ಬಗ್ಗೆ ಒಂದು ಆದೇಶವನ್ನ ಕೂಡ ಪ್ರಕಟ ಮಾಡಲಿದ್ದಾರೆ. ಈಗಾಗಲೇ ಈ ಪ್ರಕರಣದ ಸಂಬಂಧಪಟ್ಟ ಹಾಗೆ ಪ್ರದೋಷ ಸಲ್ಲಿಸಿದ ಅರ್ಜಿಯನ್ನ ಸಂಪೂರ್ಣವಾಗಿ ವಿಚಾರಣೆ ನಡೆಸಲಾಗಿದೆ. ವಾದ ಆಗಿದೆ, ಪ್ರತಿವಾದವಾಗಿದೆ. ಎಸ್ಪಿಪಿ ಪ್ರಾಸಿಕ್ಯೂಷನ್ ಅವರು ಒಪ್ಪಿಗೆಯನ್ನ ಕೂಡ ಸೂಚಿಸಿದ್ದಾರೆ. ಈಗ ಜಡ್ಜ್ ಯಾವ ರೀತಿ ಆದೇಶವನ್ನ ಪ್ರಕಟ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲವನ್ನ ಮೂಡಿಸಿದೆ. ಒಂದು ವೇಳೆ ಪ್ರದೋಷ್ ಈಗ ಇದರಲ್ಲಿ ಸಂಪೂರ್ಣವಾಗಿ ಸಾಕ್ಷಿಯನ್ನ ನುಡಿಲಿಕ್ಕೆ ಒಪ್ಪಿಗೆ ಸಿಕ್ತು ಅಂತ ಹೇಳಿದ್ರೆ ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸಗಳು ನಡೀತಾ ಹೋಗ್ತವೆ. ಇದರಲ್ಲಿ ಪ್ರದೋಷ್ ಯಾರ ಪರವಾಗಿ ಕೂಡ ಹೇಳೋಗಿಲ್ಲ. ಏನ್ ನಡೆದಿದೆ ಅದನ್ನ ಎಕ್ಸಾಕ್ಟ್ ಆಗಿ ಹೇಳಬೇಕಾಗುತ್ತೆ. ಒಂದು ವೇಳೆ ಆತ ಏನಾದ್ರೂ ತಪ್ಪು ಯಾರನ್ನಾದ್ರೂ ಬಚಾವ್ ಮಾಡ್ಲಿಕ್ಕೆ ನೋಡಿದ್ರೆ ಪ್ರದೋಷ್ ಅರ್ಜಿ ವಜಾ ಆಗುತ್ತೆ. ನಂತರ ಆತನಿಗೂ ಆರೋಪಿ ಅಂತ ಹೇಳಿ ಆತನಿಗೂ ಶಿಕ್ಷೆ ಪ್ರಕಟ ಮಾಡುವಂತ ಆತನಿಗೂ ಶಿಕ್ಷೆಯನ್ನ ವಿಧಿಸುವಂತ ಕೆಲಸವನ್ನ ಮಾಡ್ತಾರೆ. ಮಾಫಿ ಸಾಕ್ಷಿ ಅರ್ಜಿ ಕೂಡ ಕ್ಯಾನ್ಸಲ್ ಆಗುತ್ತೆ. ಇನ್ನೊಂದು ಕಡೆ ದರ್ಶನ್ ಸಾಕಷ್ಟು ಟೆನ್ಷನ್ ನಲ್ಲಿದ್ದಾರೆ. ಪ್ರದೋಷ್ ಜೊತೆ ಆದಂತಹ ಕಿರಿಕ್ ಏನಿದೆ, ಮನಸ್ತಾಪಗಳು ಆಗಿತ್ತು. ಆದ ನಂತರ ಈ ಬೆಳವಣಿಗೆಗಳಾಗಿದೆ. ಕಳೆದ 20 ದಿನಗಳಿಂದ ಪ್ರತ್ಯೇಕ ಬ್ಯಾರಕ್ ನಲ್ಲಿ ಪ್ರದೋಷ್ ಇದ್ದಾನೆ. ಆತ ಕ್ವಾರಂಟೈನ್ ಸೆಲ್ ನಲ್ಲಿ ಇದ್ದಾನೆ ಅನ್ನುವಂತಹ ಮಾಹಿತಿ ಇದೆ. ಸೊ ಹೀಗಾಗಿ ಇವತ್ತು ವಿಚಾರಣೆ ಇವತ್ತು ಬರುವಂತಹ ಆದೇಶದ ಮೇಲೆ ಎಲ್ಲರ ಗಮನ ನೆಟ್ಟಿದೆ. ಎಲ್ಲ ಆರೋಪಿಗಳು ಸಾಕಷ್ಟು ಟೆನ್ಷನ್ ನಲ್ಲಿ ಇದ್ದಾರೆ. ಪ್ರದೋಷ್ ಪರವಾಗಿ ಈಗಾಗಲೇ ವಾದವನ್ನ ಮಂಡಿಸಲಾಗಿದೆ. ಇನ್ನು ದರ್ಶನ್ ಪರ ವಕೀಲರು ಕೂಡ ಇದಕ್ಕೆ ಅಬ್ಜೆಕ್ಷನ್ ಅನ್ನ ಹಾಕಿದ್ರು. ಈ ರೀತಿ ಅವಕಾಶಗಳನ್ನ ನೀಡಬಾರದು ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇವತ್ತು ಆದೇಶವನ್ನ ಪ್ರಕಟ ಮಾಡ್ತಾರೆ. ಇನ್ನೊಂದು ಕಡೆ ಇನ್ನೋರ್ವ ಆರೋಪಿ ವಿನಯ್ ಕೂಡ ಮಾಫಿ ಸಾಕ್ಷಿಗೆ ಅರ್ಜಿಯನ್ನ ಹಾಕಿದ್ದಾರೆ. ಆ ಅರ್ಜಿಯನ್ನ ವಿಚಾರಣೆಗೆ ತೆಗೆದುಕೊಳ್ಬೇಕಾ ಬೇಡ ಅನ್ನೋದಂತನ್ನು ಕೂಡ ಇವತ್ತು ನಿರ್ಧಾರವನ್ನ ಮಾಡ್ತಾರೆ. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಪ್ರದೋಷ್ ಹೇಳುವಂತಹ ಸಾಕ್ಷಿ ಏನಿದೆ ಇದು ಪ್ರತ್ಯಕ್ಷ ಸಾಕ್ಷಿಯಾಗಿ ಬದಲಾಗುತ್ತೆ. ಈ ದರ್ಶನ್ ಮತ್ತೆ ಉಳಿದ ಆರೋಪಿಗಳು ರೇಣುಕಾಸ್ವಾಮಿ ಮೇಲೆ ನಡೆಸಿದ ಕ್ರೌರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರತಿಕೂಲ ಸಾಕ್ಷಿಗಳು ಅಂತ ಹೇಳಿದ್ರೆ ಪ್ರತ್ಯಕ್ಷದರ್ಶಿಗಳು ಸಿಕ್ಕಿರಲಿಲ್ಲ. ಕೇವಲ ಅಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳು ಸಿಕ್ಕಿದ್ವು. ಆನಂತರ ಅವರು ಸ್ಥಳದಲ್ಲಿದ್ರು ಅನ್ನೋದಕ್ಕೆ ಸಾಕ್ಷಿಗಳು ಸಿಕ್ಕಿದ್ವು. ಆರೋಪಿಗಳ ಹೇಳಿಕೆ
ಮಾತ್ರ ಗೊತ್ತಾಗಿತ್ತು. ಆದ್ರೆ ಈಗ ಒಬ್ಬ ಪ್ರತ್ಯಕ್ಷ ಸಾಕ್ಷಿ ಮಾಫಿ ಸಾಕ್ಷಿಯಾಗಿ ಬರ್ತಾ ಇರುವಂತದ್ದು ಈ ಕೇಸ್ಗೆ ಮಹತ್ವವನ್ನ ಪಡೆದುಕೊಂಡಿದೆ, ತಿರುವನ್ನ ಪಡೆದುಕೊಂಡಿದೆ. ಇದು ಪ್ರಾಸಿಕ್ಯೂಷನ್ಗೆ ಸಾಕಷ್ಟು ಅನುಕೂಲವನ್ನ ಮಾಡಿಕೊಡುತ್ತೆ. ಪ್ರದೋಷ್ ಹೇಳುವ ಪ್ರಕಾರ ದರ್ಶನ್ ಮೇಲೆ ದರ್ಶನ್ ಮುಖ್ಯವಾಗಿ ಈ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ರು, ಅವ್ರ ಮೇಲೆ ಕ್ರೌರ್ಯವನ್ನ ಮೆರೆದ್ರು, ಸಿಗರೆಟ್ ನಿಂದ ಸುಟ್ಟಿದ್ರು. ನಾನು ದರ್ಶನ್ ತಡಿಲಿಕ್ಕೆ ಹೋದೆ, ಆದ್ರೂ ಅವರು ನನ್ನ ಮಾತನ್ನ ಕೇಳಿಲ್ಲ. ಅದಾದ ನಂತರ ನಾನೇ ಆತನಿಗೆ ಊಟವನ್ನ ನೀಡಿದ್ದೀನಿ ಅಂತ ಹೇಳಿ ಈಗ ಅರ್ಜಿಯಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಇನ್ನೊಂದು ಕಡೆ ಈ ಸಾಕ್ಷ್ಯನಾಶ ಮಾಡ್ಲಿಕ್ಕೆ ನೀನು ನೆರವಾಗಬೇಕು, ಇಲ್ಲ ಅಂತ ಹೇಳಿದ್ರೆ ನಾನು ಶೂಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ದರ್ಶನ್ ಅವರು ನನ್ನನ್ನ ಬ್ಲಾಕ್ ಮೇಲ್ ಮಾಡಿದ್ರು ಅಂತ ಕೂಡ ಪ್ರದೋಷ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹೀಗಾಗಿ ಈ ಪ್ರದೋಷ್ ಹೇಳುವಂತಹ ಹೇಳಿಕೆ ಮಾಫಿ ಸಾಕ್ಷಿ ಏನಾದ್ರೂ ಒಪ್ಪಿಗೆ ಸಿಕ್ತು ಅಂತ ಹೇಳಿದ್ರೆ ಡಿ ಗ್ಯಾಂಗ್ಗೆ ದೊಡ್ಡ ಹೊಡೆತ ಆಗುತ್ತೆ, ದೊಡ್ಡ ಸಂಕಷ್ಟ ಎದುರಾಗುತ್ತೆ. ಸೊ ಹೀಗಾಗಿ ಇವತ್ತಿನ ಒಂದು ತೀರ್ಪಿನ ಬಗ್ಗೆ ಎಲ್ಲರೂ ಕೂಡ ಒಂದು ಟೆನ್ಷನ್ ನಲ್ಲಿ ಕಾಯ್ತಾ ಇದ್ದಾರೆ. ಪ್ರಮೋದ್, ಥ್ಯಾಂಕ್ ಯು.